ದೊಡ್ಡೂರಿನಿಂದ ಹೆಸರೂರಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನು ದುರಸ್ತಿ ಮಾಡದಿದ್ದರೆ ದೊಡ್ಡೂರು ಗ್ರಾಮ ಪಂಚಾಯಿತಿಯನ್ನು ದಿನಾಂಕ 4/9/2024 ಬಂದ್ ಮಾಡಿ ಪ್ರತಿಭಟನೆ ಮಾಡುವುದಾಗಿ ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕಾ ದೊಡ್ಡೂರು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವ ದೊಡ್ಡೂರಿನಿಂದ ಹೆಸರೂರಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯು ರೈತರ ಹೊಲಗಳಿಗೆ ಹೋಗಲು, ರೈತರಿಗೆ ಮತ್ತು ರೈತ ಕೂಲಿ ಕಾರ್ಮಿಕರಿಗೆ ಓಡಾಡಲು ರಸ್ತೆ ಅತಿವೃಷ್ಟಿಯಿಂದಾಗಿ ಬೇಜವಾಬ್ದಾರಿತನದಿಂದಾಗಿ ರಸ್ತೆಯ ಬಗ್ಗೆ ಕಾಳಜಿ ಇಲ್ಲದಂತಾಗಿ ಸದರಿ ರಸ್ತೆ ತುಂಬಾ ಹದಗೆಟ್ಟಿದ್ದು, ಈ ಹದಗೆಟ್ಟ ರಸ್ತೆಯಲ್ಲಿ ಎತ್ತುಗಳು, ದನ ಕರುಗಳು, ಕೂಲಿ ಕಾರ್ಮಿಕರು, ವಾಹನಗಳು ಓಡಾಡಲು ತುಂಬಾ ಕಷ್ಟಕರವಾಗಿದೆ. ಸದರಿ ರಸ್ತೆ ಮೇಲೆ ಹೋಗುವಾಗ ಎಷ್ಟೋ ರೈತರು ಕೈಕಾಲುಗಳನ್ನು ಊನ ಮಾಡಿಕೊಂಡ ಉದಾಹರಣೆಗಳು ಇವೆ. ರಸ್ತೆ ದುರಸ್ತಿ ಮಾಡದೇ ಇರುವ ಕಾರಣ ದೊಡ್ಡೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಗೆ ಮತ್ತು ಶಾಸಕರಿಗೆ, PWD ಇಂಜಿನಿಯರ್ಗಳಿಗೆ ಹಾಗೂ ಇದಕ್ಕೆ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟರೂ ಪ್ರಯೋಜನವಾಗಿರುವುದಿಲ್ಲ. ರೈತರ ಕಣ್ಣೀರಿನ ಗೋಳಿಗೆ ಬೆಲೆ ಸಿಕ್ಕಿರುವುದಿಲ್ಲ ಎಂದು ಅಮರೇಶಪ್ಪ ಗುಡುಗಂಟಿ ಅವರು ತಿಳಿಸಿದರು. ಸುಮಾರು 2 ವರ್ಷಗಳಿಂದ ಸದರಿ ರಸ್ತೆಯ ಬಗ್ಗೆ ಎಲ್ಲರೂ ಮನವಿ ಮಾಡಿಕೊಂಡರೂ ರೈತರ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲದ ಮಾನ್ಯ ಜಿಲ್ಲಾಧಿಕಾರಿಗಳು, PWD ಶಿರಹಟ್ಟಿರವರು, ಮಾನ್ಯ ತಹಸೀಲ್ದಾರ್ರವರು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರೆಲ್ಲರ ವಿರುದ್ಧ ಪ್ರತಿಭಟನೆಯನ್ನು ಗ್ರಾಮ ಪಂಚಾಯಿತಿಯ ಮುಂದೆ ನಡೆಸಲಾಗುವುದು ಎಂದು ಹೇಳಿದರು. ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಪ್ರವೀಣ್ ಶೆಟ್ಟಿಯವರ ಬಳಗದವರಿಗೆ ನಾವು ಮನವಿ ಮಾಡ್ಕೊಂಡ್ವಿ. ತಾವು ದಯವಿಟ್ಟು ನಮಗೆ ಮನವಿ ಕೊಡಬೇಕು, ನಮ್ಮ ಹೋರಾಟ ಕೈ ಜೋಡಿಸ್ಬೇಕಂತಂದು ನಾವೆಲ್ಲ ನಮ್ಮ ದೊಡ್ಡ ಗ್ರಾಮಸ್ಥರು ಅವರಿಗೆ ಮನವಿ ಮಾಡ್ಕೊಂಡ್ವಿ. ಅದರ ಮುಖಾಂತರ ಅವ್ರಿಗೆ ನಮಗೆ ಬೆಂಬಲ ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ನಮ್ಗೆ ಉದ್ದೇಶ ಏನಿಲ್ಲ, ಯಾರ ಮೇಲೆ ಏನು ಟಾರ್ಗೆಟ್ ಇಲ್ಲ. ನಮಗೆ ದಾರಿ ಮಾಡಿಕೊಡ್ಬೇಕಂತ ಅಷ್ಟ. ಯಾವ ಅಧ್ಯಕ್ಷರಲ್ಲಿ, ಮೆಂಬರಲ್ಲಿ, ಅಧಿಕಾರಿಗಳಲ್ಲಿ ಯಾರೂ ನಮ್ಗೆ ದುಶ್ಮನ್ ಅಲ್ಲ. ಅವ್ರು ಯಾರೂ ಅಲ್ಲ. ಅವ್ರು ನಮಗೆ ಪಾಪ ನೋಡ್ರಿ ನೌಕರದಾರು ಬರ್ತಾರೆ, ಹೋಗ್ರೆ ಆದ್ರೆ ನೋಡವಲ್ರಲ್ಲ ಅಂತ ನಮ್ಗೊಂದು ಮನಸ್ಸಿಗೆ ಭಾಳ ನೋವಾಗೈತಿ. ಅನೇಕ ನೋವು ಅನುಭವಿಸೋರಲ್ಲಿ. ಮೊನ್ನೆ ಇಷ್ಟೆಲ್ಲ ಆಗಿಂದ ನಾವು 27ಕ್ಕೆ ಎಲ್ಲರಿಗೂ ಮನವಿ ಕೊಟ್ಟೇವ್ರಿ. ಅದನ್ನು ಕೊಟ್ಟ ನಂತರ 3 ದಿವಸದೊಳಗೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ಧರ್ಮರ ಸಾಹೇಬರು ಬಂದು ನೋಡ್ಕೊಂಡು ಹೋಗ್ಯಾರ. ನೋಡ್ಕೊಂಡೋಗಿ ಇಂಜಿನಿಯರ್ ಕರೆಸಿ ಈಗ ಎಸ್ಟಿಮೇಟ್ ಮಾಡ್ಸಾಕತ್ತಾರ. ನಾವು ಹೆಂಗಾರ ಮಾಡಿ ನಿಮ್ಗೆ ದಾರಿ ಮಾಡಿಕೊಡ್ತೀವಪ್ಪ ಅಂತ ಮೊನ್ನೆ ಹೇಳಿ ಹೋಗ್ಯಾರ ಬಂದವರು. ಆದರೂ ನಾವು 4ನೇ ತಾರೀಕು ಬಂದ್ ಮಾಡೋದು ಮಾಡೇ ಮಾಡ್ತೀವಿ. ತಾವು ಇನ್ನೊಮ್ಮೆ ಬರ್ಬೇಕಂತ ಅವ್ರನ್ನ ಕೇಳ್ಕೊತೀವಿ ರೀ. ಇಷ್ಟನ್ನು ಹೇಳಿ ಪಂಚಾಯತಿ ಬಂದ್ ಮಾಡ್ತಾರೆ. ರಸ್ತೆ ಇಲ್ರಿ, ಪಂಚಾಯತಿಯಾಗಿನ ಕೆಲಸಗಳ ಸ್ಥಗಿತಗೊಳಿಸ್ತೀವಿ. ಪಂಚಾಯತಿ ಕೆಲಸ ನಮ್ಮ ದಾರಿ ಆಗೋ ಮಟ್ಟ ಯಾವುದೂ ನೀವು ಪಂಚಾಯತ್ಯಾಗ ಮಾಡಬಾಡ್ರಿ ಅಂತ ನಮ್ಮ ವಾದ ಐತ್ರಿ. ಯಾಕೆ 2 ವರ್ಷದಿಂದ ರೀ, 2 ವರ್ಷದಂತ ನಿರಂತರ ಹಂಗೆ ಅದ್ರಾಗ ಓಡಾಡಕತ್ತೀವಿ ರೀ. ಅತ್ಲ ದೊಡ್ಡೂರಿಂದ ಹೆಸರು ರೀ, ದೊಡ್ಡೂರಿಂದ ಹೆಸರು ಹೋಗುವಂಥ ದಾರಿ ಅದು ಕ್ಲಿಯರ್ ನಕಾಶದೊಳಗೆ ದಾರಿ ಅಂತಲೇ ಐತ್ರಿ. ದಾರಿ ಬಿಟ್ಟರೆ ಏನಿಲ್ಲ ಇಲ್ರಿ, ದಾರಿ ಅಂತಲೇ ಐತ್ರಿ ಅದಕ್ಕೆ. ಯಾಕಂದ್ರೆ ಒಂದು ಸುಮಾರು 4 ಫೂಟ್ ಹೈಟ್ ಐತ್ರಿ, ಅದು ತಗ್ಗೈತಿ. ಅದಕ್ಕೆ ಹಾಕ್ಕೊಂತ ಬಂದ್ರೆ ಅದಕ್ಕೆ ಮಣ್ಣು ಸಹಿತ ನಮ್ಮ ಕೆರೆಯಾಗ ಸಿಗ್ತೈತೆ ರೀ. ಬೇಸಿಗೆ ಕೆರೆ ಖಾಲಿ ಮಾಡಿಸಿದ್ವಿ, ಅವಾಗ ಯಾರು ಇವ್ರು ಮೆಂಬರ್ ಕೇರ್ ಮಾಡ್ತಾ ಇಲ್ರಿ. ಮಳೆ ಎಲ್ಲ ಅಲ್ಲಿದ್ದು ಪಂಚಾಯತಿ ಅಧ್ಯಕ್ಷರಿಗೆ ಅವ್ರಿಗೆ ಹೇಳಿದ್ರಂತೂ ರೀ, ಅಲ್ಲಿ ಬಿಡೋದು ಕೆಲಸ ಬೇರೆ ಕಡೆ ಹೋಗಿಟ್ಟೋಣ್ರಿ, ಅಲ್ಲಿ ಇಡವಲ್ರಿ. ಪಂಚಾಯತಿ ಅಧ್ಯಕ್ಷ ಮಲ್ಲಪ್ಪ ತೋಟದ ಅಂತ ಹೇಳಿದಾರೆ. ಮಲ್ಲಪ್ಪ ತೋಟದ ಅಂತ ಹೇಳಿದಾರೆ. ಇಲ್ಲಿಲ್ರಿ ಅನ್ಸವಲ್ರಿ. ಬಹುತೇಕ ನನ್ನ ಅನಿಸಿಕೆ ಅಂದ್ರೆ ಆ ಅಧ್ಯಕ್ಷರು ಪಂಚಾಯತಿ ಅಭಿವೃದ್ಧಿ ಮಾಡ್ಬೇಕಂತೇಳಿ ಬಂದವರಲ್ಲ. ನಂದು ಒಂದು ಪ್ರೆಸ್ಟೇಜ್, ನಾನು ಅಧ್ಯಕ್ಷ ಇದೀನಿ ಅನ್ನೋದು ಒಂದು ಇದಕ್ಕೆ ಬಂದವ್ರು ಅಂತ ನಮ್ಮ ಭಾವನೆ. ನಮ್ಗೆ ಹಂಗೆ ಅನಿಸುತ್ತೆ ಅವ್ರ ಧೋರಣೆ. ಸುಮಾರು 12 ತಿಂಗಳಾಗಿರ್ಬೇಕ್ರಿ ಅವ್ರಾಗೀಗ. 12 ತಿಂಗಳಾತ ಅವ್ರ ಅಧ್ಯಕ್ಷಗೆ. ಯಾಕಂದ್ರೆ ಅವ್ರದ್ದು ಕೂಡ ಹೊಲ ಐತಿ. ಅವ್ರ ಮೇಲೆ ನಾವು ಭಾಳ ವಿಶ್ವಾಸ ಇಟ್ಕೊಂಡಿದ್ವಿ. ಹೋಗ್ಬಿಡೋಮರಿ ಇಲ್ಲಿ ಹೊಲ ಇದ್ದವರು ಅಧ್ಯಕ್ಷರಾದ್ರೆ ದಾರಿ ಮಾಡ್ತಾರ ಅಂತ ನಮ್ಗೆ ಅವ್ರ ಮೇಲೆ ಆಸೆ ಭಾಳ ಇಟ್ಟಿದ್ವಿ. ಆದ್ರೆ ಅವರು ಅದನ್ನು ನಿರಾಸೆ ಮಾಡ್ಯಾರ. ಅವ್ರಿಗಿಂತ ನಮ್ಮ ಊರಾಗಿದ್ದಂಥ 5 ಮಂದಿ ಮೆಂಬರ್ ನಾವೇ ಓಟ್ ಹಾಕಿ ಆರಿಸಿ ಕಳಿಸಿ ಅವ್ರನ್ನ. ಅವರು ಸಹಿತ ಅಲ್ಲಿ ಬಿಟ್ಬಿಟ್ಟು ಬೇರೆ ಕಡೆ ಕೆಲಸ ಇಟ್ಟಾರ. ಅಲ್ಲಿ ಇಟ್ಟೇ ಇಲ್ಲ, 1 ರೂಪಾಯಿ ಇಟ್ಟಿಲ್ಲ ಅವರಲ್ಲಿ. ಹಾಕಿಲ್ರಿ, ಅಲ್ಲಿ ಇಟ್ಟೇ ಇಲ್ಲ. ಮೊದ್ಲಾಕ ಹಂಗೆ ಇದು ಮಾಡಿದ್ರೆ ಚೂರು ಚಾರು ಕೆಲಸ ಮಾಡಿದ್ರೆ ಬಿಲ್ ತೆಗೆದ್ರು ಮಾಡ್ಕೊಂಡು ಹೋದ್ರು. ಹೊಳ್ಳಿ 1 ರೂಪಾಯಿನ ಅಲ್ಲಿ ಇಡಾಕ್ತಾ ಇರಲ್ಲ. ಈಗ ನಾವು ಹೋರಾಟ ಮಾಡೋಕ್ಕಂತ ಈಗ ಇಡ್ತೀವಿ, ಅದು ಮಾಡ್ತೀವಿ ಅಂತ ಈಗ ಓಡಾಡಕತ್ತಾರೆ ಮನೆಯಿಂದ. ಅದಕ್ಕಿಂತ ಎಷ್ಟು ಸಲ ಹೇಳಿದ್ರು ಸಹಿತ ಅವ್ರೇನು ಸ್ಪಂದನೆ ಮಾಡೇ ಇಲ್ರಿ. ಯಾಕಂದ್ರೆ ಅಧ್ಯಕ್ಷರು ಶಾಬಳದಾರೆ. ಅವರು ಶಾಬಳದವ್ರು. ಆ ಮೆಂಬರ್ದಾಗ ಅವ್ರನ್ನ ಕೇಳಕ್ಕೆ ನಮ್ಗೆ ಹಾಕಿದ್ದಿಲ್ಲ. ಹೊಲದ ರೈತರಾಗಿ ಬರ್ರಿ ಅಂತ ಹೇಳಿದ್ವಿ. ಅಧ್ಯಕ್ಷರೇ ಆಗ್ಯಾರ. ಈಗ ಅವರು ಅಧ್ಯಕ್ಷರಾಗಿ ಅಂದ್ರೆ ಎಲ್ಲ ಬರೀ ಇದು ಕಷ್ಟ ಅಲ್ಲಲ್ಲ ರೀ, ಶಾಬಳ ಕಷ್ಟ ಅಲ್ಲ, ಬರೀ ದೊಡ್ಡ ಕಷ್ಟ ಅಲ್ಲ. ಇಡೀ ನಮ್ಮ 5 ಹಳ್ಳಿ ಬರೋಂಥ ಅಷ್ಟು ಮೆಂಬರ್ ಮೇಲೆ ಅಧ್ಯಕ್ಷರವರು. ಯಾಕೆ ಅವ್ರದ್ದು ಫೈನಲ್ ಜಜ್ಮೆಂಟ್ ಇರ್ತೈತಿ. ಎಲ್ಲರೂ ಕ್ರಿಯೇಷನ್ ಮಾಡ್ಬೇಕಾದ್ರೆ ಮಾತಾಡ್ಕೊಂಡು ಅದಕ್ಕೆ ಹಾಕ್ಬೇಕು. ಇದೇ ಒಂದ್ರ ಮೇಲೆ ಅವ್ರ ಮೇಲೆ ಸಿಟ್ಟೆಲ್ಲ ಹೊರತು ಉಳ್ದದಂತೂ ನಮ್ಗೆ ಯಾವುದಿಲ್ಲ. ದಾರಿದು ಒಂದು ಬಿಟ್ರೆ ಅವರ ನಮ್ಮ ಉಳ್ದವ್ರಿಗಂತೂ ಯಾವಿಲ್ಲ. ಇದನ್ನಂತರೂ ನಾವು ಸರಳ ಬಿಡಂಗೇ ಇಲ್ರಿ. ಯಾಕಂದ್ರೆ ಈಗ ಒಂದು ಬಳಗದವ್ರು ಈಗ ಸದ್ಯ ಕೇಳಿವ್ರಿ. ಇದು ಹಿಂಗೆ ಮುಂದುವರಿತಂದ್ರೆ ಎಲ್ಲ ರೈತ ಸಂಘ ಎಲ್ಲ ಬಳಗದವ್ರನ್ನ ಕಟ್ಕೊಂಡು ನಾವು ಮುಂದೆ ಬಾರ್ಕೋಲ್ ಚಳವಳಿನ ಮಾಡ್ಬೇಕಂತ ನಮ್ಮ ವಿಚಾರ ಐತ್ರಿ. ಯಾಕಂದ್ರೆ ರೈತ ಸಂಘಕ್ಕೆ ನಾವಿನ್ನೂ ಕಿವಿಗೆ ಹಾಕಿಲ್ರಿ ಯಾರಿಗೂ. ರೈತ ಸಂಘದವ್ರಿಗೆ ನಾವು ಯಾರಿಗೂ ಕಿವಿ ಹಾಕಿಲ್ಲ. ರಾಜ್ಯಾಧ್ಯಕ್ಷರನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ, ಜಿಲ್ಲಾಧ್ಯಕ್ಷರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಮುಂದಿನ ದಿನಮಾನದಾಗ ಇವ್ರು ಮಾಡ್ಕೊಳ್ಳಿಲ್ಲ ಅಂದ್ರೆ ದೊಡ್ಡ ಹೋರಾಟ ಮಾಡ್ಬೇಕಂತ ನಮ್ಮ ಭಾವನೆ ಐತ್ರಿ. ಅದೇ ನಮ್ಮ ಪರವಾಗಿ ನಮ್ಮ ರಕ್ಷಣಾ ವೇದಿಕೆ ಅಧ್ಯಕ್ಷರು ಒಟ್ಟು ತಾವು ಮಾತಾಡಲಿ ಅಂತ ನಮ್ಮದು